ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಏನ್ ಗೊತ್ತಾ, ಯುಗಾದಿ ಏನು ಹತ್ರ ಬಂತಿದೆ. ಅದಕ್ಕೆ ಕಿಚನ್ ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಕ್ಲೀನ್ ಮಾಡ್ಕೊಂತ ಹಾಗೆ ನಾವು ಒಂದು ಶಾಪಿಂಗ್ ಹೋಗಿದ್ವಿ. ಶಾಪಿಂಗ್ ಹೋಗಿರೋ ಅದರ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಹಾಗೆ ಇನ್ನೇನು ಹತ್ರ ಬರ್ತಿದೆ ಹಬ್ಬ ಬೇರೆ, ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಅಂತ ಅನ್ಕೊಂಡ್ರು ಆಗಲ್ಲ. ಸೊ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಕ್ಲೀನ್ ಮಾಡ್ಕೊಂತೀನಿ ಅಷ್ಟೇ. ನನ್ಗೆ ತೀರಾ ಕ್ಲೀನ್ ಮಾಡ್ಕೊಳಕ್ ಆಗಲ್ಲ. ಮಲ್ಗಿ ಇದ್ದಾಗ ನಾವ್ ಇದೇ ಆಯಿಲ್ ನಾವು ಯೂಸ್ ಮಾಡೋದು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬೈ ಮಾಡ್ಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ, ಕಾಲ್ ಮಾಡಬಹುದು. ನಿಮ್ ಮನೇಲೆಲ್ಲ ಯುಗಾದಿ ಹಬ್ಬಕ್ಕೆ ಕ್ಲೀನಿಂಗ್ ಎಲ್ಲ ಆಯ್ತಾ? ನಮ್ಮ ಮನೆಯಲ್ಲಿ ವರ್ಷದ ನಾನು ಸ್ವಲ್ಪ 2-3 ದಿನಕ್ಕಿಂತ ಮುಂಚೆ ಕ್ಲೀನ್ ಮಾಡ್ಕೊಂತೀನಿ ಅಷ್ಟೇ. ಆದ್ರೆ ಯುಗಾದಿ ಹಬ್ಬ ನಾನು ಹೋದ ವರ್ಷ ಸೆಲೆಬ್ರೇಷನ್ ಮಾಡಕ್ ಆಗ್ಲಿಲ್ಲ. ಬಿಕಾಸ್ ನನ್ ಪಾಪು ಇನ್ನು ಚಿಕ್ಕ ಪಾಪು ಆಗಿದ್ದ, ಹಾಗಾಗಿ ನಾನೇನು ಸೆಲೆಬ್ರೇಷನ್ ಮಾಡಿರ್ಲಿಲ್ಲ. ಅವಾಗಷ್ಟೇ ಊರಿಗೆ ಹೋಗಿದ್ವಿ. ಹಾಗಾಗಿ ಸೆಲೆಬ್ರೇಷನ್ ಮಾಡಕ್ ಆಗ್ಲಿಲ್ಲ. ಇವತ್ತು ಸ್ವಲ್ಪ ಫ್ರೀ ಇದ್ದೆ ಟೈಮ್, ಅಂದ್ರೆ ಅಡ್ಗೆ ಎಲ್ಲ ಆಗಿತ್ತು. ಮಧ್ಯಾಹ್ನ ನಂತರ ಹಂಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊಂತ ಇದ್ದೀನಿ. ಆಮೇಲೆ ಇದು ಅಡ್ಗೆ ಕೋಣೆ ಇವತ್ತು ಕ್ಲೀನ್ ಮಾಡಿದ್ರೆ ಮತ್ತೆ ಒಂದು 2 ದಿನ ಬಿಟ್ಟು ಹಾಲ್ ಕಿಚನ್ ಅಂತ ಕ್ಲೀನ್ ಮಾಡ್ಕೊಳಕ್ ಆಗುತ್ತೆ. ಹಾಲು ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂತ ಇದ್ದೀನಿ. ನಿಮ್ ಮನೇಲೂ ನೀವು ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿರ್ತೀರಲ್ಲ? ಇವತ್ತು ತುಂಬಾ ದಿನದಿಂದ ಹೇಳ್ತಾ ಇದ್ದೆ ಹಸ್ಬೆಂಡ್ ಗೆ, ಗೋ ಕಲರ್ಸ್ ಹೋಗೋಣ, ಅಲ್ಲಿ ಆಫರ್ ಬಿಟ್ಟಿದ್ಯಂತೆ ಅಂತ. ಇದು ಯಾಕಂತಂದ್ರೆ ನನಗೆ ನೈಟ್ ಡ್ರೆಸ್ ಗಳು ಬೇಕು ಅಂತ ಹೇಳಿದ್ದೆ. ನನ್ನ ನೈಟ್ ಪ್ಯಾಂಟ್ ಗಳು ನಂಗೆ ಪಲಾಸೋ ಪ್ಯಾಂಟೇ ಬೇಕು, ನಂಗೆ ಬೇರೆ ಯಾವ್ದು ಬೇಡ ಅಂತ ಹೇಳಿದ್ದೆ. ಹಾಗಾಗಿ ತುಂಬಾ ದಿನದಿಂದ ಹೇಳಿದ್ದೆ, ಅವರೆಲ್ಲ ಹೋಗಿದ್ದಾರೆ, ತಗೊಂಡ್ ಬಂದಿದ್ದಾರೆ, ನನಗೂ ಬೇಕು ಅಂತ. ಹಾಗೆ ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದು 22nd ತನಕ ಆಫರ್ ಇದೆಯಂತೆ ಅಲ್ಲಿ. ಅದಾದ್ಮೇಲೆ ಇಲ್ಲ ಅನ್ಸುತ್ತೆ. ಹಾಗಾಗಿ ಅದ್ರ ಮೊದ್ಲೇ ಹೋಗ್ಬೇಕು ಅಂತ ಅಂದ್ಬಿಟ್ಟು ಮಾರ್ಚ್ 22nd ತನಕ ಮಾತ್ರ ಆಫರ್ ಇರೋದು. ಹಾಗಾಗಿ ಹಸ್ಬೆಂಡ್ ಹತ್ರ ಹೇಳ್ತಾ ಇದೀನಿ, ಹೋಗೋಣ ಹೋಗೋಣ ಅಂತ. ಸರಿ ಇವತ್ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಇವತ್ತೇ ಕರ್ಕೊಂಡ್ ಹೋಗಿದ್ದಾರೆ. ಅಂದ್ರೆ ನಾವು ಹೋಗಿದ್ದು ಒಂದು 4-5 ಡೇಸ್ ಆಗಿದೆ ಇವತ್ತಿಗೆ. ಇದು ಪುನಾರ್ ಪುಳಿ ಅಂತ ಹೇಳ್ತಾರೆ ನಮ್ಮ ಊರ್ ಕಡೆ. ಇದನ್ನ ಒಣಗಿಸ್ಬಿಟ್ಟು ನಾನಿಲ್ಲಿ ಎತ್ತಿಟ್ಕೊಂಡಿದೀನಿ. ಊರಿಂದನೇ ತಂದಿರೋದು. ಅವಾಗ ಯಾವಾಗಾದ್ರೂ ಒಂದ್ಸಲ, ಇವಾಗ ಸಾಂಬಾರ್ ಏನು ಇಲ್ಲ ಅಂತಂದಾಗ ಇದನ್ನ ಹಾಕಿ ಸಾಂಬಾರ್ ಮಾಡಕ್ ಆಗುತ್ತೆ. ಅಂದ್ರೆ ಸಾರು ಚೆನ್ನಾಗಿರುತ್ತೆ, ರಸಂ ತರ. ಅದಕ್ಕೆ ತಿಟ್ಕೊಂಡಿದೀನಿ. ಹಾಗೆ ಇದು ಇಲ್ಲೆಲ್ಲ ನನ್ಗೆ ಜಾಸ್ತಿಯಾಗಿ ಬಜ್ಜೆ, ಆಮೇಲೆ ಮಗುಳಿಗೆ ಕೊಡುವಂತದ್ದು ಜಾಯಿಕಾಯಿ, ಆಮೇಲೆ ಆತರ ಎಲ್ಲ ಐಟಮ್ಗಳನ್ನ ಎತ್ತಿಟ್ಕೊಂಡಿರ್ತೀನಿ. ಮತ್ತೆ ಬೇರೆ ಏನಂತದ್ದೇನು ಎತ್ತಿಟ್ಕೊಳ್ಳಲ್ಲ. ಎಕ್ಸ್ಟ್ರಾ ಯೂಸ್ ಮಾಡದೇ ಇರೋದು, ಯಾವಾಗಾದ್ರೂ ರೇರ್ ಆಗಿ ಯೂಸ್ ಮಾಡುವಂತದ್ದು ಮಾತ್ರ ಇಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಇದು ಹಿಪ್ಲಿ ಪೌಡ್ರು. ಇದು ಕಫ, ಕೆಮ್ಮು, ಶೀತ ಏನಾದ್ರು ಆದಾಗ ಸ್ವಲ್ಪ ಜೇನುತುಪ್ಪ ಸವರಿ ಇದನ್ನ ನಾಲ್ಗೆಗೆ ಮುಟ್ಟಿಸ್ತೀನಿ. ಇವಾಗ ಮುಟ್ಟಿಸ್ತೀನಿ, ಅದು ಬೇಗ ಕಮ್ಮಿ ಆಗುತ್ತೆ ಕಫ ಅಂತ ಹೇಳ್ಬಿಟ್ಟು. ಆಮೇಲೆ ಇದು ಫಲಾಡ ಗೊತ್ತಿರುತ್ತೆ ಎಲ್ಲರಿಗೂ, ಹುಳ್ಳೆ ಅಂತ ಹೇಳ್ತಾರೆ. ಇದೊಂದು ಜೋಕ್ಸ್ ಏನ್ ಗೊತ್ತಾ, ಇದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಹೇಳ್ತಾರಲ್ಲ ಡಾಕ್ಟರ್ಗಳು, ಹಾಲ್ ಬಂದಿಲ್ಲ ಅಂತಂದ್ರೆ ಹೋಗಿ ತಗೊಂಡ್ ಬನ್ನಿ, ಹೊಳ್ಳೆ ತಗೊಂಡ್ ಬನ್ನಿ, ಫಲಾಡ ತಗೊಂಡ್ ಬನ್ನಿ ಅಂತ ಹೇಳಿದ್ದಾರೆ. ನನ್ನಮ್ಮ ಬಂದು ನನ್ನ ಹತ್ರ ಹೊಳ್ಳೆ ತರ್ಬೇಕಂತ, ಎಲ್ಲಿಂದ ಹೊಳ್ಳೆ ತರೋದು, ಎಲ್ಲಿಂದ, ಏನ್ ಹೊಳ್ಳೆ, ಇವ್ರು ಏನ್ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಕೇಳಿದ್ರಂತೆ ನನ್ನ ಹತ್ರ. ಅವಾಗ ನಂಗೆ ಅನ್ನಿಸ್ತು, ಏನಪ್ಪ ಇದು ಹೊಳ್ಳೆ ಅಂತಂದ್ರೆ, ಹುಲ್ಲೆ ಅಂತಂದ್ರೆ ನಂಗೂ ಗೊತ್ತಿಲ್ಲ. ನಮ್ಮ ಭಾಷೆಯಲ್ಲಿ ಒಲ್ಲೆ ಅಂತಂದ್ರೆ ಹಾವು, ನೀರ್ ಹಾವು ಅಂತ ಹೇಳ್ತೀವಿ, ಅದಕ್ಕೆ ಹೊಳ್ಳೆ ಅಂತ ಹೇಳ್ತಾರೆ. ಒಲ್ಲೆ ಅಂತ ಹೇಳ್ತಾರೆ, ಹೊಳ್ಳೆ ಅಲ್ಲ. ಮಧ್ಯಾಹ್ನ ನಾವು ಸಫಿನಾ ಪ್ಲಾಜಾಕ್ ಹೋಗಿದ್ವಿ. ಹಾಗೆ ಅಲ್ಲಿ ಇದು ಪರ್ಚೇಸ್ ಮಾಡೋಣ ಅಂತ. ಇಲ್ಲಿ ಬಾಟಮ್ ವೇರ್ ಮಾತ್ರ ಸಿಗುದು, ಅಂದ್ರೆ ಲೆಗ್ಗಿನ್ಸ್, ಹಾಗೆ ಇದು ಜೆಗ್ಗಿನ್ಸ್ ಎಲ್ಲ ಚೆನ್ನಾಗಿ ಸಿಗ್ತಾ ಇತ್ತು. ಅಂದ್ರೆ ನೈಟ್ ಡ್ರೆಸ್ ತರ, ಅಂದ್ರೆ ಶಾರ್ಟ್ಸ್ ನೈಟ್ ಹಾಕ್ತಿವಲ್ಲ, ಇದು ಹಾಫ್ ಶಾರ್ಟ್ಸ್ ತರ, ಆತರ ಅದೆಲ್ಲ ಸಿಗ್ತಾ ಇತ್ತು. ಮತ್ತೆ ಟಾಪ್ಸ್ ಏನ್ ಸಿಗಲ್ಲ, ಬಟ್ ಕ್ವಾಲಿಟಿ ಅಂತೂ ಸಖತ್ ಆಗಿದೆ. ಯಾರಿಗಾದ್ರೂ ಬೈ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಕಮರ್ಷಿಯಲ್ ಸ್ಟ್ರೀಟ್ ಸಫಿನಾ ಪ್ಲಾಜಾಕ್ ಹೋಗಿ ಫಸ್ಟ್ ಫ್ಲೋರ್ ಅಲ್ಲಿ ಗೋ ಕಲೆಕ್ಷನ್ ಇದು ಹಾಕಿದ್ದಾರೆ. ಅಂದ್ರೆ ಇದು ಮಾರ್ಚ್ 22nd ತನಕ ಮಾತ್ರ ಆಫರ್ ಇದೆ, ಅದ್ ನಂತರ ಇಲ್ಲ. ಹಾಗೆ ಇನ್ನೊಂದು ಗೋ ಕಲರ್ಸ್ ಗೆ ನಾವು ಹೋಗಿದ್ವಿ, ಕಮರ್ಷಿಯಲ್ ಸ್ಟ್ರೀಟ್ ಎಂಟ್ರೆನ್ಸ್ ಅಲ್ಲಿ. ಬಟ್ ಅಲ್ಲಿ ಅಲ್ಲ ಇರೋದು, ಅವರು ಹೇಳಿದ್ರು ಇನ್ನೊಂದು ಕಡೆ ಅಲ್ಲಿ ಸಫಿನಾ ಪ್ಲಾಜಾದಲ್ಲಿ ಇರೋದು ಅಂತ. ಅಲ್ಲಿ ಚೆನ್ನಾಗಿದೆ. 299, 199 ಎಲ್ಲ ಇದೆ ಆಫರ್. ಮಕ್ಕಳ ಲೆಗ್ಗಿನ್ಸ್ ಅಂತೂ ಸಖತ್ತಾಗಿದೆ 199 ಗೆಲ್ಲ.
ನನಗೆ ಲೆಗ್ಗಿನ್ಸ್ ಒಂದ್ ತಗೊಂಡೆ, ಆಮೇಲೆ ಒಂದ್ 3 ರಿಂದ 4 ನೈಟ್ ಪ್ಯಾಂಟ್ಗಳು ತಗೊಂಡೆ. ಅಂದ್ರೆ ಪಲಾಜೋ ತಗೊಂಡೆ, ಒಂದು ನೈಟ್ ಪ್ಯಾಂಟ್ ತಗೊಂಡೆ, ಒಂದು ಜೆಗ್ಗಿನ್ಸ್ ತಗೊಂಡೆ. ಬಟ್ ಕ್ವಾಲಿಟಿ ಕಂಪೇರ್ ಮಾಡಿದ್ರೆ ಸಖತ್ತಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯ್ತು. ಯಾರಿಗಾದ್ರೂ ಡಬಲ್ ಎಕ್ಸೆಲ್, XS ಇಂದ ಹಿಡಿದು ಡಬಲ್ ಎಕ್ಸೆಲ್, ಟ್ರಿಪಲ್ ಎಕ್ಸೆಲ್ ತನಕನೂ ಇತ್ತು. ಇಲ್ಲಿ ಬೈ ಮಾಡ್ಬೋದು. ನಾವು ನನಗೆ ಏನು ಅಂತದೇನ್ ಬೇಕಾಗಿರ್ಲಿಲ್ಲ, ಬಟ್ ನಾನು ಹೇಳ್ದೆ ಯಾರಿಗಾದ್ರೂ ಬೈ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಬೈ ಮಾಡ್ಬೋದು. ಹೊರಗಡೆ ಹೋಗಿ ಬೈ ಮಾಡ್ತೀವಿ ಅಂತಂದ್ರೆ ಇದೇ ಬ್ರ್ಯಾಂಡ್ 700, 800 ತನಕ ಇದೆ. ಇಲ್ಲಿ ನಮಗೆ ತುಂಬಾ ಕಡಿಮೆಲಿ ಆಗುತ್ತೆ. ಅದಕ್ಕೆ ತುಂಬಾ ರಶ್ನು ಇತ್ತು. ಇನ್ನು ಸ್ಯಾಟರ್ಡೆ ಸಂಡೇ ಅಂತ ಬಂದ್ರಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತ ಅನ್ಕೊಂಡು ನಾವು ವೀಕ್ ಮಿಡ್ಲ್ ಅಲ್ಲಿ ಬಂದಿರೋದು. ಹಾಗಾಗಿ ಇನ್ ಟೈಮ್ ಅಲ್ಲಿ ಬಂದಿರೋದು. ಸ್ವಲ್ಪ ರಶ್ ಎಲ್ಲ ಇರಲ್ಲ ಅಂತ ಅಂದ್ಬಿಟ್ಟು ಒಂದು 4 o'clock ಹಂಗೆ ಹೊರಟ್ ಬಂದಿರೋದು. ನಮ್ಗೇನು ಶಾಪಿಂಗ್ ಏನ್ ತುಂಬಾ ಹೊತ್ತು ತಗೊಳಲ್ಲ. ಆಮೇಲೆ ಈ ಕಡೆ ಇಲ್ಲಿ ಜಾಕಿಯದ್ದು ಆಫರ್ ಹಾಕಿದ್ದಾರೆ ಅಂತ ನೋಡ್ಕೊಳ್ಳೋಣ ಅಂತ ಬಂದ್ವಿ. ಅಲ್ಲಿನೂ ಆಫರ್ ಹಾಕಿದ್ರು, ಬಟ್ ತುಂಬಾ ಅಲ್ಲ, ಅಂದ್ರೆ ಒಂದ್ ಮೀಡಿಯಂ ಅಲ್ಲಿ ಆಫರ್ ಇತ್ತು. ಸೊ ನಮಗೇನ್ ಬೇಕೋ ಅದನ್ನ ಪರ್ಚೇಸ್ ಮಾಡ್ಕೊಂಡ್ ಬಂದ್ವಿ. ಹಾಗೆ ಇದು ಒಂದೆರಡು ಕಡೆ ನೋಡ್ತಾ ಇದ್ವಿ. ಹಾಗೆ ಇಲ್ಲಿ ಪಾಪು ನೋಡಿ, ಅವಳು ಪಾಡಿಗೆ ನಡೀತಾ ಹೋಗ್ತಾ ಇದ್ದಾಳೆ. ಅವಳಿಗೆ ಯಾರು ಏನ್ ಬೈತಾರೆ ಅಂತ ಭಯನೂ ಇಲ್ಲ, ಏನಿಲ್ಲ, ಸೀದಾ ಹೋಗ್ತಾನೆ ಇದ್ದಾಳೆ. ಅವಳು ಬರುವಾಗ ಪಾಪ ನಿದ್ದೆ ಮಾಡಿದ್ಲು. ಹಾಗೆ ಇವಾಗ ಸ್ವಲ್ಪ ಆಕ್ಟಿವ್ ಆದ್ಲು. ಯಾಕಂದ್ರೆ ಕೆಳಗಡೆ ಇಳಿದು ಓಡಾಡ್ತೀನಿ ಅಂತ. ಮಕ್ಳಿಗೆ ನಡೆಯೋ ತನಕ ಮಾತ್ರ ಇಂಟ್ರೆಸ್ಟ್. ಆಮೇಲೆ ನಡಿಯಕ್ಕೆ ಕರೆಕ್ಟ್ ಆಗಿ ನಡಿಯಕ್ ಶುರು ಮಾಡಿದ್ರೆ ಗೇಟ್ಕೋ ಅಂತಲೇ ಬಂದ್ಬಿಡ್ತಾರೆ ಬೇಕಂದ್ರೆ. ನಿಮಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಡೆಯೋ ತನಕ ಓಡಾಡ್ತಾರೆ. ಬಟ್ ಇದು ಜಾಕಿಯಲ್ಲಿ ಚೆನ್ನಾಗ್ ಆಫರ್ ಇತ್ತಾಯ್ತಾ. ಇದು ಟಿ ಶರ್ಟ್ 200 rupees ಅಂತೆಲ್ಲ ಇತ್ತು. ಅಂದ್ರೆ ಆಫರ್ 600 ಇದ್ರೆ 400 ಸಿಗುತ್ತೆ. ಆತರ ಕೆಲವೊಂದು ಇದಕ್ಕೆ. ಮತ್ತೆ ಶೂ ಎಲ್ಲ 50% ಆಫರ್ ಇತ್ತು. ಬಟ್ ಒಂದ್ ಶೂಗೆನೆ 10,000 ಎಲ್ಲ ಇತ್ತು. 5,000 ಗೆಲ್ಲ ಸಿಕ್ತಿತ್ತು. ನಮಗೆ ಒಂದೆರಡು ಟಿ ಶರ್ಟ್ ಎಲ್ಲ ತಗೊಂಡ್ವಿ ಅಷ್ಟೇ. ಮತ್ತೆ ಇಲ್ಲಿ ಪಾಪು ನೋಡಿ, ಅದನ್ನ ಹಿಡಿಯಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದಾಳೆ. ಅವಳಿಗೆ ಒಂಥರ ಖುಷಿ ಹೋಗ್ಬೇಕು ಅಂತಂದ್ರೆ. ಆ ಕಡೆ ಈ ಕಡೆ ಹೋಗ್ತಾನೆ ಇದ್ದಾಳೆ. ಕೈಗೇನೆ ಸಿಗ್ತಾ ಇಲ್ಲ ನಮ್ಮಿಬ್ರುದು. ಸೀದಾ ಹೋಗ್ತಾನೆ ಇದ್ದಾಳೆ ಅವಳು. ಇವಾಗಷ್ಟೇ ಒಂದು 10 ಹೆಜ್ಜೆ 15 ಹೆಜ್ಜೆ ಬಿಡ್ತಾ ಇದ್ದಾಳೆ ಅಷ್ಟೇ. ಪುಟ್ಟ ಹೆಜ್ಜೆ ಹಿಡ್ಕೊಂಡು ಹೋಗ್ತಾಳೆ. ನಂಗೆ ಕೈ ಬಿಟ್ಟು ನಡ್ಸಕ್ಕೆ ಭಯ ಅವಳ್ದು ಇಲ್ಲಿ. ಯಾಕಂತಂದ್ರೆ ಗೊತ್ತಿರುತ್ತೆ ಎಲ್ಲಾರ್ಗು, ಬಿಟ್ರೆ ಮತ್ತೆ ಗೊತ್ತಿಲ್ಲದ ಪ್ಲೇಸ್ ಅಲ್ಲಿ ಬೀಳೋದಲ್ವಾ. ಅಲ್ಲಿ ಏನಿರುತ್ತೆ ಗೊತ್ತಿರಲ್ಲ ನಮಿಗೂ. ಹಾಗಾಗಿ ನಂಗೊಂದ್ ಸ್ವಲ್ಪ ಕೈ ಬಿಟ್ಟು ಹೋಗಕ್ ಭಯ ಆಗ್ತಿತ್ತು. ಇಲ್ಲಿ ನೋಡಿ, ಇದಂತೂ ಸಖತ್ತಾಗಿತ್ತು ಶೂ. ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರು ಚೆನ್ನಾಗಿದೆ ಶೂ, ತಗೋಬಹುದು ಅಂತ. ಬಟ್ ಆಫರ್ ನೋಡಿ 50%, 60%, 40% ಎಲ್ಲ ಆಫರ್ ಇತ್ತು. 10,000 ಮೇಲೆ ಇದ್ರೆ 50%, 2,000 ಮೇಲೆ ಇದ್ರೆ 60%, ಏನು 20,000 ಮೇಲೆ ಇದ್ರೆ 50% ಅಂತ ಎಲ್ಲ ಹಾಕಿದ್ರು. ನಾನು ನೋಡ್ದೆ ಶೂ ಎಲ್ಲ ಕಲೆಕ್ಷನ್ ಎಲ್ಲ ಚೆನ್ನಾಗಿತ್ತು. ಬಟ್ ಲೇಡೀಸ್ ಶೂನು ಇತ್ತು. ನಾನು ಹೇಳ್ತಾ ಇದ್ದೆ ನನಗೆ ಶೂ ಒಂದು ತೆಗ್ಸಿ ಕೊಡಿ ಅಂತ. ಅದಕ್ಕೆ ಸರಿ ನೆಕ್ಸ್ಟ್ ನೀನ್ ದುಡಿಯಕ್ ಶುರು ಮಾಡಿದಾಗ ತಗೋ ಅಂತ ಹೇಳಿದ್ದಾರೆ. ಗಂಡ್ ಮಕ್ಳು ಹಿಂಗೆ ನಾನು ಹಾಕಿ ನೋಡ್ತಾ ಇದ್ದೀನಿ. ಇದು ಜೆಗ್ಗಿನ್ಸ್ ಹೇಗ್ ಕಾಣಿಸುತ್ತೆ ಅಂತ, ಕಂಫರ್ಟೇಬಲ್ ಆಗಿದೆಯಾ ಅಂತ. ಯಾಕಂತಂದ್ರೆ ನಂಗೆ ಅದು ಸೈಜ್ ಏನಾದ್ರು ಕರೆಕ್ಟ್ ಆಗಿಲ್ಲ ಅಂತಂದ್ರೆ ನಾನು ಮತ್ತೆ ಎಕ್ಸ್ಚೇಂಜ್ ಆದ್ರೂ ಮಾಡ್ಬೇಕು, ಅಥವಾ ಬೇರೆ ಏನಾದ್ರು ಪರ್ಚೇಸ್ ಮಾಡ್ಬೇಕಲ್ಲ. ಹಾಗಾಗಿ ನೋಡ್ತಾ ಇದ್ದೆ. ಹಾಗೆ ಪಾಪು ಎದ್ದಿದ್ದಾಳ ಅಂತಾನು ನೋಡ್ತಾ ಇದ್ದೀನಿ. ಬಟ್ ತುಂಬಾ ಕಂಫರ್ಟೇಬಲ್ ಆಗಿದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬೈ ಮಾಡ್ಬೋದಾಯ್ತಾ. ತುಂಬಾ ಚೆನ್ನಾಗಿದೆ. ಆಮೇಲೆ ಇದೊಂದು ನೈಟ್ ಪ್ಯಾಂಟ್ ತಗೊಂಡೆ. ಇದನ್ನು ಅಷ್ಟೇ ಚೆನ್ನಾಗಿದೆ. ನಮಗೆ ಏನಂದ್ರೆ ನಾವು ಹೊರಗಡೆ ಹೋಗಿ ತಗೊಂತೀವಿ, 100 ರೂಪಾಯಿ 200 ರೂಪಾಯಿ ಕೊಟ್ಟು ಒಂದೊಂದ್ಸಲ ತಗೊಂತೀವಿ. ಅದು 4 ಸಲ ವಾಶಿಗೆ ಹಾಕಿದ ತಕ್ಷಣ ಮತ್ತೆ ಅದು ಎಲಾಸ್ಟಿಕ್ ಎಲ್ಲ ಹೋಗ್ಬಿಡುತ್ತೆ. ಒಂಥರ ಲೂಸ್ ಆಗಿರುತ್ತೆ. ಆತರ ಎಲ್ಲ ಆಗುತ್ತೆ. ಹಾಗಾಗಿ ನಾನು ಇದನ್ನ ಇಲ್ಲೇ ಹೋಗಿ ಪರ್ಚೇಸ್ ಮಾಡಿದೆ. ನನ್ನ ಪ್ರೀವಿಯಸ್ ವ್ಲಾಗಿಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ನನ್ನ ಹತ್ರ ಕೆಲವರಂತೂ ಸಿಕ್ಕದಾಗ ಹೇಳಿದ್ರು ತುಂಬಾ ಚೆನ್ನಾಗಿ ಮಾತಾಡಿದ್ಯಾ ಅದ್ರಲ್ಲಿ ಅಂತ. ನನ್ನ ಪ್ರೀವಿಯಸ್ ವ್ಲಾಗ್ ನ ಯಾರ್ಯಾರು ನೋಡಿದೀರಾ, ನನಗೆ ಕಮೆಂಟ್ ಮಾಡಿದೀರಾ, ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್.